ಹಳ್ಳಿ ಬದುಕು, ಜಾನಪದ ನಂಬಿಕೆ, ಪ್ರೀತಿ, ಸಾಮಾಜಿಕತೆ, ಪತ್ತೇದಾರಿಕೆ ಮತ್ತು ರಾಜಕೀಯವನ್ನು ಒಳಗೊಂಡಿರುವ ಹೇಮಂತ್ ಪಾರೇರ ಅವರ ಶಕುನದ ಹಕ್ಕಿ ಕಾದಂಬರಿ ಗುಣಮಟ್ಟದ ಬರಹ ಮತ್ತು ಗಟ್ಟಿಯಾದ ಕಥಾವಸ್ತುವಿನಿಂದ ಗಮನ ಸೆಳೆಯುತ್ತೆ ಅಂತ ಸಾಹಿತಿಗಳು ಅಭಿಪ್ರಾಯಪಟ್ಟರು. ನಗರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕೊಡಗು ಜಿಲ್ಲಾ ಜಾನಪದ ಪರಿಷತ್ ಅಧ್ಯಕ್ಷ ಅನಂತಶಯನ್ ಅವರು ಕೃತಿಯನ್ನು ಬಿಡುಗಡೆಗೊಳಿಸಿದರು. ಕೃತಿ ಪರಿಚಯಿಸಿದ ಸಂಗೀತ ರವಿರಾಜ್, ಕಾದಂಬರಿ ಕಲಾತ್ಮಕ ಹಾಗೂ ಕ್ರಿಯಾತ್ಮಕ ಬರವಣಿಗೆಯನ್ನು ಒಳಗೊಂಡಿದೆ. ಓದುಗರಿಗೆ ಗೊಂದಲ ಉಂಟಾಗದ ರೀತಿಯ ನಿರೂಪಣಾ ಶೈಲಿಯನ್ನು ಹೊಂದಿದೆ. ಸಾಮಾಜಿಕ ಕಳಕಳಿ ಹಾಗೂ ಬದ್ಧತೆ ಕೃತಿಯಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ. ವ್ಯವಸ್ಥೆಯ ಹುಳುಕುಗಳನ್ನು ಲೇಖಕರು ನಿರ್ಬಿಡೆಯಿಂದ ಬರೆದಿದ್ದಾರೆಂದರು. ಪ್ರಸಿದ್ಧ ಕಾದಂಬರಿಕಾರರಾದ ಭಾರತಿ ಸುತ ಇರಬಹುದು, ಭಾರತೋಜ್ ಸರ್ ಇರಬಹುದು ಅಂತ ಕಾದಂಬರಿಕಾರರ ಸಾಲಿನಲ್ಲಿ ಹೇಮಂತ್ ಪಾರೇರ ಕೂಡ ಗಟ್ಟಿಯಾಗಿ ನಿಲ್ಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸುತ್ತೇನೆ. ಕಾದಂಬರಿ ಕುರಿತು ಹೇಳೋದಿದ್ರೆ ಕಾದಂಬರಿಯ ಬರಹ ಮತ್ತು ಕಾದಂಬರಿಯ ವಸ್ತು ಇವೆರಡು ಅತ್ಯಂತ ಗುಣಮಟ್ಟದಿಂದ ಕೂಡಿದೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಇದಕ್ಕೆ ಎಷ್ಟೋ ಉದಾಹರಣೆಗಳನ್ನು ಕೊಡಬಹುದು, ಆದರೆ ಕಾದಂಬರಿಯ ಒಳಗಿನ ವಿಚಾರಗಳನ್ನು ನಾನಿಲ್ಲಿ ಹೇಳಲಿಕ್ಕೆ ಪ್ರಾರಂಭ ಮಾಡೋದಿಲ್ಲ. ಕಾದಂಬರಿಯ ತುಂಬಾ ಶ್ರದ್ಧೆಯಿಂದ, ತುಂಬಾ ಕಾಳಜಿಯಿಂದ ಬರೆಯಲ್ಪಟ್ಟಿದೆ ಕಾದಂಬರಿ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾದಂಬರಿ ಒಂದು ದೊಡ್ಡ ವಿಶೇಷತೆ ಏನಂತ ಹೇಳಿದ್ರೆ, ಈ ಒಂದು ಕಾದಂಬರಿಯನ್ನು ನಾವು ಇದು ಪತ್ತೇದಾರಿ ಕಾದಂಬರಿ ಆಗಿರ್ಬೋದು, ಅಥವಾ ಪ್ರೇಮ ಕಾದಂಬರಿ ಇರ್ಬೋದು, ಸಾಮಾಜಿಕ ಕಾದಂಬರಿ ಅಥವಾ ಕ್ರಿಮಿನಲ್ ಕಾದಂಬರಿ ಅಂತ ವಿಂಗಡಿಸಿದ ಪಕ್ಕ ಇದುವೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದ್ರೆ ಈ ಒಂದು ಕಾದಂಬರಿಯಲ್ಲಿ ಪ್ರೀತಿಯೂ ಇದೆ, ಹೆಚ್ಚಾಗಿ ಪತ್ತೇದಾರಿಕೆಯೂ ಇದೆ, ರಾಜಕೀಯ ಇದೆ, ಸಾಮಾಜಿಕತೆ ಇದೆ, ಈ ಎಲ್ಲವನ್ನ ಮೇಳೈಸಿದ ಒಂದು ಸುಂದರವಾದ ಕಾದಂಬರಿ ಇದು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಡಿಕೇರಿ ತಾಲೂಕು ಜಾನಪದ ಪರಿಷತ್ನ ಅಧ್ಯಕ್ಷ ಅನಿಲ್ ಹೆಚ್ಟಿ ಮಾತನಾಡಿ, ಯಡವನಾಡು ಗ್ರಾಮದ ಹೇಮಂತ್ ಪಾರೇರ್ ಅವರು ಹಳ್ಳಿ ಬದುಕು ಮತ್ತು ಗ್ರಾಮೀಣ ಸಂಸ್ಕೃತಿಯನ್ನು ಕಾದಂಬರಿಯಲ್ಲಿ ಸಮರ್ಪಕವಾಗಿ ಚಿತ್ರಿಸಿದ್ದಾರೆಂದರು. ಈಗಾಗಲೇ 3 ಕವನ ಸಂಕಲನಗಳನ್ನು ನಡೆದಿದ್ದಾರೆ. ಮೌನ ಕುರಿತ ಕನವರಿಕೆಗಳು, ಹಾಗೆ ಒಲವಿನ ಸಫಾರಿ ಮತ್ತು ಸವಾರಿ ಮತ್ತು ಬೆಳ್ಳಿ ಹೆಜ್ಜೆ ಅಂತ ಹೇಳುವಂತಹ ಕವನ ಸಂಕಲನ. ಒಬ್ಬ ಉದಯೋನ್ಮುಖ ಪ್ರತಿಭೆ ಅಂತಲೇ ಹೇಳ್ಬೋದು, ಹಾಗೆ ಒಳ್ಳೆಯ ಲೇಖಕರು ಕೂಡ. ಈ ಒಂದು ಶಕುನದ ಹಕ್ಕಿ ಕಾದಂಬರಿಯಲ್ಲಿ ಹಳ್ಳಿಗರ ಅಭ್ಯಾಸದ ಬಗ್ಗೆ ಮತ್ತು ಅದು ತಂದೊಡ್ಡುವ ಅಪಾಯದ ಬಗ್ಗೆ ಕೂಡ ಒಂದು ಚಿತ್ರಣ ಇದೆ. ಒಟ್ಟು ಹಳ್ಳಿ ಬದುಕಿನ ಬಗ್ಗೆ, ಅಂದರೆ ಅವರು ಗ್ರಾಮೀಣ ಪರಿಸರದಲ್ಲೇ ಬೆಳೆದು ಬಂದವರು ಮತ್ತು ಗ್ರಾಮೀಣ ಸಂಸ್ಕೃತಿಯನ್ನೇ ಹೆಚ್ಚು ಪ್ರೀತಿಸುವವರು. ಹೀಗಾಗಿ ಹಳ್ಳಿಯ ಸಂಸ್ಕೃತಿಯನ್ನು ಕೂಡ ಈ ಪುಸ್ತಕದಲ್ಲಿ ಕಾಣಬಹುದಾಗಿದೆ. ಸಾಹಿತಿ ಭಾರದ್ವಾಜ್ ಕೆ ಆನಂದ ತೀರ್ಥ ಮಾತನಾಡಿ, ಹೇಮಂತ್ ಪಾರೇರ್ ಅವರಿಗೆ ಇನ್ನೂ ಉತ್ತಮ ಕೃತಿಗಳನ್ನು ರಚಿಸುವ ಶಕ್ತಿ ಇದೆ ಎಂದರು. ತುಂಬ ಸೆನ್ಸಿಟಿವ್ ಆ ಸೆನ್ಸಿಟಿವಿಟೀಸ್ ಇರೋ ಕಾರಣಕ್ಕಾಗಿ ಇದನ್ನು ಪುಸ್ತಕ ತರೋದಕ್ಕೆ ಸಾಧ್ಯ ಆಯಿತು. ನಾನು ಇನ್ನೂ ಒಂದು ಸಲ ಇನ್ನೂ ಸ್ವಲ್ಪ ರಿಪೇರಿಗಳನ್ನು ಏನಾದರೂ ಮಾಡಬೇಕಾಗುತ್ತೆ ಅನಿಸಿದ್ರೆ ಮಾಡು ಅಂತ ಹೇಳಿದ್ದೀನಿ. ಸಣ್ಣ ಪುಟ್ಟ ರಿಪೇರಿ ಮಾಡಿ. ಒಂದು ಸೀರಿಯಸ್ ವಿಷಯ ಅಂತಂದರೆ ಅವ್ರಿಗೆ ಸ್ವಲ್ಪ ಓದಿದರೆ ಇದಕ್ಕಿಂತ 10 ಪಟ್ಟು ಒಳ್ಳೆಯ ಪುಸ್ತಕಗಳನ್ನು ಬರೆಯುವ ತಾಕತ್ತು ಅವನಿಗಿದೆ ಅನ್ನೋದಷ್ಟೇ ನನ್ನ ಒಂದು ಸಣ್ಣ. ಲೇಖಕ ಹೇಮಂತ್ ಪಾರೇರ ಮಾತನಾಡಿ, ಜೂಜಾಟ ಮತ್ತು ಹಳ್ಳಿಯ ನಂಬಿಕೆಗಳನ್ನು ಆಧರಿಸಿ ಈ ಕಾದಂಬರಿಯನ್ನು ಬರೆದಿದ್ದೇನೆ. ಇದು ನೈಜ ಘಟನೆಗಳಿಂದ ಪ್ರೇರಿತವಾದ ಕಥೆ ಎಂದರು. ಪುಸ್ತಕವನ್ನು ನಾನು ಒಂದು ಸಾಮಾಜಿಕ ಬೆಳವಣಿಗೆ, ಜೂಜಾಟದ ಬಗ್ಗೆ ಮತ್ತು ಹಳ್ಳಿ ಸೊಗಡಿನ ಬಗ್ಗೆ ಒಂದು ವಿಷಯ ಇಟ್ಕೊಂಡು ಬಂದಿದ್ದೇನೆ. ಒಂದು ಆಲಾಕಿಯನ್ನು ಒಂದು ಅಕ್ಕಿಯನ್ನು ಕನಸನ್ನು ಇಟ್ಕೊಂಡು ಮಧ್ಯದಲ್ಲಿ ಅದರದೊಂದು ಮೂಢನಂಬಿಕೆಯ ಬಗ್ಗೆ ನಂಬಬೇಕು ಅನ್ನಬಾರ್ದು ಗೊಂದಲಗಳನ್ನು ಇಟ್ಕೊಂಡೇ ಬಂದಿದೆ. ಈ ಪುಸ್ತಕವನ್ನು ಗಿರೀಶ್ ಗಿಗ್ಗಲ್ ಅವರು ಈ ಪುಸ್ತಕಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ. ಅವರಿಗೆ ಒಂದು ಧನ್ಯವಾದ ಅನಿಸ್ತೇನೆ. ಹಾಗೆ ನನ್ನ ಸಾಹಿತ್ಯ ಗುರುಗಳಾದ ಭಾರದ್ವಾಜ್ ಸರ್ ಅವರು ಬೆನ್ನುಡಿಯನ್ನು ಬರೆದಿದ್ದಾರೆ. ಅವರಿಗೂ ಕೂಡ ಧನ್ಯವಾದ ಅನಿಸ್ತೇನೆ. ಹಾಗೆ ಈಗಲೂ ಕೂಡ ತುಂಬ ನಂಬ್ತಾರೆ. ಯಾವ ಪಕ್ಷಿ ಕೂಗಿದ್ರೆ ಏನು ನಿಮಗೆ ಗೊತ್ತಿರ್ಬೋದು, ಕಾಗೆ ಮನೆ ಮೇಲೆ ಕೂತ್ರೆ ನೆಂಟರು ಬರ್ತಾರೆ. ಈ ಥರದ ನಂಬಿಕೆಗಳು ನಿಜವಾಗ್ಲೂ ಕಾಕತಾಳೀಯವಾಗಿಯೂ ಸರಿ ಹೊಂದೋದ್ರಿಂದ, ಬಹಳ ನಂಬಿಕೆ ಇಟ್ಟಿರೋದ್ರಿಂದ ಇದು ಒಂದು ಈ ಕಾದಂಬರಿ ಏನಿದೆ ಗ್ರಾಮೀಣ ಜೀವನವನ್ನು, ಗ್ರಾಮೀಣ ಆಗುಹೋಗುಗಳನ್ನು, ಅಲ್ಲಿಯ ಜನರ ಮನೋಸ್ಥಿತಿಯನ್ನು, ನಂಬಿಕೆಯನ್ನು, ಹೆದರಿಕೆಯನ್ನು ಎಲ್ಲವನ್ನೂ ಒಳಗೊಂಡಿದೆ ಈ ಒಂದು ಪುಸ್ತಕ. ಕೊಡಗು ಚಾನಲ್ ನ್ಯೂಸ್, ರಂಜಿತ್ ಕವಲಪಾರ.